ಜೊತೆಗೆ ಲಡ್ಡು ಮುತ್ಯ ಅನ್ನುವಂಥ ಪವಾಡ ಪುರುಷ ಬಹಳಷ್ಟು ಆರಾಧನೆಗೆ ಒಳಪಡುವಂಥ ದೇವರು. ಬಾಗಲಕೋಟೆಯ ಗದ್ದನಕೇರಿ ಕ್ರಾಸ್ ಬಳಿ ಅಸಲಿ ಲಡ್ಡು ಮುತ್ಯಾರ ಗದ್ದುಗೆ ಇರೋದು. ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಪಾರ ಭಕ್ತವೃಂದವನ್ನ ಹೊಂದಿದ್ದಾರೆ ಲಡ್ಡು ಮುತ್ಯ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿದ್ದವರು ಅಸಲಿ ಪವಾಡ ಪುರುಷ. ಅಸಲಿ ಲಡ್ಡು ಮುತ್ಯಾಗೂ ಈ ರೀಲ್ಸ್ಗಳಲ್ಲೆಲ್ಲ ಓಡಾಡ್ತಾ ಇದೆಯಲ್ಲ, ನಕಲಿ ಲಡ್ಡು ಮುತ್ಯಾಗೂ ಸಂಬಂಧ ಇಲ್ಲ. ಭಕ್ತರು ಯಾರು ವದಂತಿಗಳಿಗೆ ಕಿವಿಗೊಡಬಾರದು. ಇದು ಪವಾಡ ಪುರುಷ ಲಡ್ಡು ಮುತ್ಯ ಮಠದ ಆಡಳಿತ ಮಂಡಳಿಯ ಸ್ಪಷ್ಟನೆ. ಸುಮ್ಮನೆ ಏನೋ ರೀಲ್ಸ್ ಮಾಡ್ಕೊಂಡು ಹೋಗಿದ್ರೆ ಯಾರೂ ತಲೆ ಕೆಡಿಸ್ಕೊಳ್ತಿರಲಿಲ್ಲ. ಆದರೆ ಅಲ್ಲಿ ಲಡ್ಡು ಮುತ್ಯಾರ ಹೆಸರನ್ನ ಬಳಕೆ ಮಾಡಿರೋದ್ರಿಂದಾಗಿ ಇಷ್ಟ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಹಾಗಾಗಿಯೇ ಒಂದು ಸ್ಪಷ್ಟನೆಯನ್ನ ಪವಾಡ ಪುರುಷ ಲಡ್ಡು ಮುತ್ಯ ಮಠದ ಆಡಳಿತ ಮಂಡಳಿ ಕೊಟ್ಟಿದೆ. ಆ ರೀಲ್ಸ್ ಅಲ್ಲಿ ತೋರಿಸ್ತಾ ಇರುವಂತಹ ದೃಶ್ಯಕ್ಕೂ ನಿಜವಾದ ಪವಾಡ ಪುರುಷರಾದಂತಹ ಲಡ್ಡು ಮುತ್ಯಾಗೂ ಯಾವುದೇ ಸಂಬಂಧ ಇಲ್ಲ. ಭಕ್ತರು ಯಾರು ಈ ವದಂತಿಗಳಿಗೆ ಕಿವಿಗೊಡಬೇಡಿ ಎನ್ನುವ ಸ್ಪಷ್ಟನೆಯನ್ನ ಆಡಳಿತ ಮಂಡಳಿ ಕೊಟ್ಟಿದೆ. ಯಾಕಂದರೆ ಯಾರೋ ಒಬ್ಬರು ಫ್ಯಾನ್ ನಿಲ್ಲಿಸಿದ್ದಕ್ಕೆ ಆ ಸಾಂಗಿಗೆ ಸಿಂಕ್ ಮಾಡಿ ಹಾಕಿದ್ರು. ಅವರ ಒರಿಜಿನಲ್ ಲಡ್ಡು ಮುತ್ಯ ಇರ್ಬೋದು, ಲಡ್ಡು ಬಾಬಾ ಅಂತ ಮಾಡಿದರು, ಫ್ಯಾನ್ ಬಾಬಾ ಅಂತ ಮಾಡಿದರು. ಅದು ಬರೀ ಕರ್ನಾಟಕ ಬಿಟ್ಟು ಎಲ್ಲಿ ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಪ್ರತಿಯೊಂದು ರಾಜ್ಯದಾಗೂ ಆ ಒಂದು ಟ್ರೋಲು ಹರಿದಾಡಕತ್ರಿ. ಹೀಗಾಗಿ ಅದನ್ನು ಫೇಕ್ ಅಂತ ತಿಳ್ಕೊಂಡು ಹಾಸ್ಯಭರಿತವಾಗಿ ಬೇರೆ ರಾಜ್ಯದವ್ರು ಮಾಡಕತ್ರಿ ಅದನ್ನು. ಬಟ್ ನಮಗೂ ಹರ್ಟ್ ಅನ್ನಿಸ್ತು. ಯಾಕಂದ್ರೆ ನಾವು ಲೋಕಲ್ ಇದ್ದೇವೆ, ಲಡ್ಡು ಮುತ್ಯನ ಪವಾಡಗಳನ್ನ ನಾವು ಕೇಳ್ಕೊಂಡು ಬೆಳೆದೇವೆ. ಮೂಢನಂಬಿಕೆಯನ್ನು ಇನ್ನೂ ಐತಿ ಅನ್ನೋಕೆ ಫ್ಯಾನ್ ತಿರುಗಿಸೋದು ಅದು ಅಂಥವೆಲ್ಲ ಅವು ಮೂಢನಂಬಿಕೆ. ನಾವು ಅಂಥವು ನಂಬಂಗಿಲ್ಲ. ಬಟ್ ಮೂಲ ಪುರುಷರಾದಂಥ ಲಡ್ಡು ಮುತ್ಯಾರವರು ಅವ್ರ ಬಗ್ಗೆ ನಾವು ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಪವಾಡ ಪುರುಷರ ಹೆಸರಲ್ಲಿ ಈ ರೀತಿ ರೀಲ್ಸ್ ಮಾಡೋದು, ಟ್ರೋಲ್ ಮಾಡುವಂಥದ್ದು, ಇದು ಹಲವಾರು ಭಕ್ತರ ನಂಬಿಕೆಗೆ ಬಹಳ ದೊಡ್ಡ ಘಾಸೆಗೊಳಿಸುತ್ತೆ. ಯಾವ ರೀತಿಯಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಆ ಭಾಗದಲ್ಲಿ ಲಡ್ಡು ಮುತ್ಯಾರ ಹೆಸರನ್ನ ಬಳಕೆ ಮಾಡಿ ಈ ರೀತಿ ಟ್ರೋಲ್ ಮಾಡ್ತಿರೋದು? ನಿಜಕ್ಕೂ ಪ್ರತಿಮಾ, ಏನೊಂದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಗಲಕೋಟೆ ಏನು ಪವಾಡರ್ತಕ್ಕಂಥ ಲಡ್ಡು ಮುತ್ಯಾರವರ ಇವತ್ತಿನ ದಿವಸ ಅವರ ಹೆಸರಿನಲ್ಲಿ ಟ್ರೋಲ್ಗಳನ್ನು ಮಾಡ್ತಾ ಇರುವಂಥದ್ದು ಬಹಳಷ್ಟು ಏನಂತಂದ್ರೆ ಆ ಭಕ್ತ ಸಮುದಾಯದಲ್ಲಿ ಅಸಮಾಧಾನವನ್ನ ಉಂಟು ಮಾಡಿರುವಂಥದ್ದು. ಯಾಕಂದ್ರೆ ಅವರು ಸಾಮಾನ್ಯರಲ್ಲೇ ಸಾಮಾನ್ಯರಾಗಿ ಇದ್ದುಕೊಂಡು ಜನರ ಜೊತೆ ಬೆರೆತು ಅವರು ಮಾಡಿದಂತ ಆಶೀರ್ವಾದ ಅಂದ್ರೆ ಸಾಕಷ್ಟು ಒಳ್ಳೆ ಕಾರ್ಯಗಳಾಗಿರುವಂಥದ್ದನ್ನು ನೋಡ್ತಾ ಇದ್ದಾವೆ. ಹೀಗಾಗಿ ಏನಂತಂದ್ರೆ ಅವರು ಇದ್ದಂತ ಸಂದರ್ಭದಲ್ಲೇ ದೇವರಾಗಿ ಜನರಿಗೆ ಕಾಣಿಸಿಕೊಂಡಂತವರು ಇವತ್ತಿನ ದಿವಸ ಅವರ ಒಂದು ಹೆಸರನ್ನ ಬಳಸಿಕೊಂಡು ಒಬ್ಬ ಯುವಕನೊಬ್ಬ ಏನು ಫ್ಯಾನ್ಗಳನ್ನ ನಿಂದಿಸುವಂತದ್ದು ಮಾಡುವಂಥದ್ದು, ಆತ ಉಳಿದವರಿಗೆ ಆಶೀರ್ವಾದ ಮಾಡುವಂಥದ್ದು, ಅಂಥದ್ರ ಜೊತೆಗೆ ಏನಂತಂದ್ರೆ ಲಡ್ಡು ಮುತ್ಯ ಅವರ ಹಾಡಗಳನ್ನ ತಂದು ಅದಕ್ಕೆ ಟ್ರೋಲ್ ಮಾಡುವಂಥದ್ದು ಏನಿದೆ ಇವತ್ತಿನ ದಿವಸ ಬಹಳಷ್ಟು ಮನಸ್ಸಿಗೆ ನೋವನ್ನು ಉಂಟು ಮಾಡಿರುವಂಥದ್ದು. ಮತ್ತು ಇದಷ್ಟಲ್ಲದೆ ಇದನ್ನ ನೋಡಿಕೊಂಡು ದೇಶಾದ್ಯಂತ ಸಾಕಷ್ಟು ಕಡೆ ಈ ರೀತಿಯಾದಂತಹ ಟ್ರೋಲ್ ಮಾಡುವಂಥದ್ದು ಇವತ್ತಿನ ದಿವಸ ಮೂಲ ಮಹಾಪುರುಷರಾಗಿರ್ತಕ್ಕಂಥ ಲಡ್ಡು ಮುತ್ಯಾರವರ ಭಕ್ತರಲ್ಲಿ ಬಹಳಷ್ಟು ಏನಂತಂದ್ರೆ ಅಸಮಾಧಾನವನ್ನ ಉಂಟು ಮಾಡಿರುವಂಥದ್ದು. ಹೀಗಾಗಿ ಆಡಳಿತ ಮಂಡಳಿಯೂ ಕೂಡ ಒಂದು ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಯಾರೂ ಕೂಡ, ಯಾಕಂದ್ರೆ ಈಗಾಗಲೇ ಏನು ಲಡ್ಡು ಮುತ್ಯಾರಿದ್ರು ಅವರ ನಂತರದಲ್ಲಿ ಯಾರನ್ನೂ ಕೂಡ ಆ ಒಂದು ಮಠಕ್ಕೆ, ಆ ಒಂದು ಗದ್ದುಗೆ ಅಂತಾಗ ಅಥವಾ ಮಠಕ್ಕಾಗಲಿ ಯಾರನ್ನೂ ಕೂಡ ನೇಮಿಸಿಲ್ಲ. ಹೀಗಾಗಿ ಯಾರೂ ಕೂಡ ವದಂತಿಗಳಿಗೆ ಕಿವಿ ಕೊಡೋದು ಬೇಡ, ಅವರ ಹೆಸರನ್ನ ಬಳಸಿಕೊಂಡು ಟ್ರೋಲ್ಗಳನ್ನು ಮಾಡಬಾರ್ದು ಅನ್ನುವಂತ ಒಂದು ಸ್ಪಷ್ಟನೆಯನ್ನು ಕೂಡ ಒಂದು ಇವತ್ತಿನ ದಿವಸ ಅವರು ಕೊಡ್ತಿರುವಂತದ್ದು. ಈ ರೀತಿಯಾದ, ಯಾಕಂದ್ರೆ ಬಾಗಲಕೋಟೆ, ವಿಜಯಪುರ, ಗದಗ, ಬೆಳಗಾವಿ ಹೀಗೆ ಬೇರೆ ಬೇರೆ ಭಾಗದಲ್ಲಿ ಇರತಕ್ಕಂತ ಇವತ್ತಿನ ದಿವಸ ಭಕ್ತರಲ್ಲಿ ಬಹಳಷ್ಟು ಅಸಮಾಧಾನ ಉಂಟಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ಪ್ರತಿಮಾ, ಧನ್ಯವಾದ ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.